ಇಲ್ಲ ಇಂಥ ಒಳ್ಳೆ ಕಂಟೆಂಟ್ ಇರೋ ಮೂವಿ ನೋಡಬೇಕು. ಆಟೋದವ್ರ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಹೊಸಬ್ರು ಬಂದು ಇಂಡಸ್ಟ್ರಿ ಏನು ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಒಳ್ಳೆ ಮೂವಿ. ನಾನೇನೋ ಹೊಸಬ್ರು ಏನು ಮಾಡಿರ್ತಾರೆ ಅಂತ ನೋಡೋಣ ಅಂತ ಬಂದೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ, ಭಾಳ ಇಷ್ಟ ಆಯಿತು. ಫೈಟ್ಸ್ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಫೈಟಿಂಗ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿದ್ದಾನೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಚೆನ್ನಾಗಿ ನೋಡ್ಬೋದು. ಫ್ಯಾಮಿಲಿ ಫಿಲಮ್, ಫ್ಯಾಮಿಲಿ ಫಿಲಮ್. ಸರ್, ಶರತ್ ಅವ್ರದ್ದು ಮೊದಲನೇ ಸಿನಿಮಾ ಚೆನ್ನಾಗಿದೆ. ಹೇಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್? ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಡೈರೆಕ್ಷನ್ ಬಗ್ಗೆ ಹೇಳೋದು, ಅವರೇ ಡೈರೆಕ್ಷನ್ ಎಲ್ಲೂ ಬೋರ್ ಆಗಲ್ಲ, ಚೆನ್ನಾಗಿದೆ. ಹೊಸಬ್ರಿಗೆ ಎಂಕರೇಜ್ ಮಾಡ್ತಾರೆ. ಸೂಪರ್ ಎಲ್ಲ ಕನ್ನಡ ಜನತೆ ಬಂದು ಆಶೀರ್ವಾದ ಮಾಡಿ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಡೈಲಾಗು, ಎಮೋಷನ್ನು ಎಲ್ಲ ಚೆನ್ನಾಗಿದೆ. ಸೂಪರ್ ಸಿನಿಮಾ, ಒಳ್ಳೆ ಸಿನಿಮಾ, ಒಳ್ಳೆ ನಟ. ಸರ್, ಶರತ್ ಅವರು ಆ್ಯಕ್ಟಿಂಗ್ ಜೊತೆಗೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಹೇಗೆ ಅನಿಸ್ತು ನಿಮಗೆ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್? ಹೊಸಬ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫಿಲಮು ತುಂಬ ಸೂಪರಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಇಂಥ ನಟರನ್ನ ನಾವು ಪ್ರೋತ್ಸಾಹಿಸಬೇಕು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು ಸರ್? ಫ್ಯಾಮಿಲಿ ಸಮೇತ ನೋಡ್ಬೋದು ಸಿನಿಮಾ? ಫ್ಯಾಮಿಲಿ ಸಮೇತ ಆರಾಮಾಗಿ ಫಿಲಮ್ ನೋಡ್ಬೋದು. ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಬರಬೇಕು. ಚೆನ್ನಾಗಿದೆ ಫಿಲಮ್ ಮಾತ್ರ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸರ್, ನಮ್ಮ ಇಂಡಸ್ಟ್ರಿಯಲ್ಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಥರ ಬೆಳೆಬೇಕು. ನಮ್ಮ ಮನೆಗಳು ಯೂತ್ರು ಎಲ್ಲ ಬೆಳೆಬೇಕು. ಚೆನ್ನಾಗಿ ಅದು ಸೂಪರ್ ಚೆನ್ನಾಗಿದೆ ಫಿಲಮು. ಅನ್ಸೋದೇ ಇಲ್ಲ. ಯಾರು ಈಗ ಜನ್ರೇಷನಲ್ಲಿ ಹೀರೋ ಆಗಬೇಕಂತ ಕನ್ಸ್ಕೊಂಡು ಬರ್ತಾರೆ, ಅವ್ರು ಬಂದು ಈ ಫಿಲಮ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಲಾಸ್ಟಲ್ಲಿ ಒಂದು ಮೆಸೇಜ್ ಕೊಟ್ಟವ್ರೆ, ದುಡ್ಡಿರೋರು ಮಾತ್ರ ಫಿಲಮ್ ಮಾಡೋಕ್ಕಾಗಲ್ಲ, ಟ್ಯಾಲೆಂಟ್ ಇರೋರು ಫಿಲಮ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಮೂವಿ ಮಾತ್ರ ಆಲ್ ದ ಬೆಸ್ಟ್. ದೊಡ್ಡ ಮನುಷ್ಯ. ಏನು ಇಷ್ಟ ಆಯಿತು? ಕತೆ, ಡೈಲಾಗ್ ತುಂಬ ಇಷ್ಟ ಆಯಿತು. ಡೈಲಾಗ್ ಮಾತ್ರ ಸೂಪರಾಗಿ ಕೊಟ್ಟವ್ರೆ. ಸೂಪರ್ ಆಗಿದೆ ಮೂವಿ. ಸರ್, ಸಿನಿಮಾ ಸೂಪರ್ ಸರ್. ಈ ಬಾಸ್ ಯಾವ ಥರ ಮೂವಿ ಕೊಟ್ಟಿದ್ದಾರೆ ಆ ಥರ ಮೂವಿ ಕೊಟ್ಟಿದ್ದಾರೆ. ಆ ಥರ ಮೂವಿ ಅವರಿಗೆ ಪ್ರತಿಭೆ ಇದೆ. ಆ ಮೂವಿ ಇನ್ನೂ ಈ ಚಿತ್ರರಂಗಕ್ಕೆ ಬರಬೇಕು ಸರ್. ಆ ಡಿ ಬಾಸ್ ಇರ್ತಿದ್ದಾರೋ ಆ ಥರ ಇದ್ದಾರೆ. ಆ ಥರ ಪ್ರತಿಭೆ ಇನ್ನೂ ಬರಬೇಕು ಸರ್. ಥ್ಯಾಂಕ್ ಯು ಸೊ ಮಚ್. ಈಗ ತಾನೇ ಒಂದು ಕನ್ನಡದ ಅದ್ಭುತ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ, ದೊಡ್ಡ ಮನುಷ್ಯ ಅಂತ. ಕಥೆ ಆಗಲಿ, ಚಿತ್ರಕಥೆ ಆಗಲಿ, ನಿರ್ದೇಶನ ಆಗಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ಯಾಲೆಂಟ್ ಪ್ರತಿಯೊಂದು ಹಳ್ಳಿಯಲ್ಲಿರುತ್ತೆ, ಪ್ರತಿಯೊಂದು ಊರಲ್ಲಿರುತ್ತೆ, ಪ್ರತಿಯೊಂದು ಡ್ರೈವರಲ್ಲೂ ಇರುತ್ತೆ. ಸೊ ಅವಕಾಶ ಇದ್ದಾಗ ಡ್ರಾಮಾ ಆಗಲಿ, ಚಿಕ್ಕ ಸಿನಿಮಾಗಳಾಗಲಿ ಮಾಡ್ಕೊಂಬರ್ತಾರೆ. ಸೊ ಏನಂದರೆ ಇಲ್ಲಿ ದುಡ್ಡಿರೋರೇ ಸಿನಿಮಾ ಮಾಡಬೇಕಾ? ಟ್ಯಾಲೆಂಟ್ ಇರೋ ಬೆಲೆ ಇಲ್ವಾ ಅನ್ನೋದು ಒಂದು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಸಿನಿಮಾಗಳಿಗೆ ಥಿಯೇಟ್ರ್ ಕೊಡಿ. ಯಾಕಂದರೆ ಕನ್ನಡ ಬೆಳಿಬೇಕು. ಇಲ್ಲಿ ಯಾರೋ ಹೀರೋ ಆಗಲಿ, ಪ್ರೊಡ್ಯೂಸರ್ ಆಗಲಿ ಬೆಳೆಯೋದಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಯಾಕೆಂದರೆ ಇದರಲ್ಲಿ ಕತೆ ಇದೆ. ನೀವು ಸಿನಿಮಾ ನೋಡಿದ್ರೆ ನಮ್ಮ ಜೊತೆ ಮೀಡಿಯಾದವರು. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀರಾ, ಸಿನಿಮಾ ಬರೋಕ್ಕೂ ಮುಂಚೆ ಪೋಸ್ಟ್ ಮಾಡ್ತೀರಾ, ಒಂದು ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತೀರಾ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಪ್ರತಿಯೊಂದರಲ್ಲೂ ಮುಂದೆ ಇರ್ತೀರಾ. ಹೀರೋ ಇದರಲ್ಲಿ ಒಬ್ಬ ಸಾಮಾನ್ಯ ಹೀರೋ ಆಗಿರ್ತಾನೆ, ಆಟೋ ಡ್ರೈವರ್ ಆಗಿರ್ತಾನೆ. ಆಟೋ ಡ್ರೈವರ್ಗಳು ನಿಜ ಜೀವನದಲ್ಲಿ ಏನು ಮಾಡ್ತಾರೆ ಅಂದರೆ, ಯಾರಿಗಾದರೂ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡ್ತಾರೆ. ಒಂದು ಹೀರೋ ಫ್ರೆಂಡಿಗೆ ಇದರಲ್ಲಿ ಒಂದು ಕಷ್ಟ ಅಂತ ಬರುತ್ತೆ, ಮಗ ನನ್ನ ತಂಗಿಗೆ ಮದುವೆ ಮಾಡೋಕೆ ಮಗ ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ. ಇದು ಚೆನ್ನಾಗಿದೆ ಸರ್. ಸ್ಟೋರಿ ಹೇಳ್ಬೇಕು ಸರ್. ಸ್ಟೋರಿ ಹೇಳ್ದಾಗಲೇ ಜನ ಬಂದು ನೋಡ್ತಾರೆ ಸರ್. ಡೈರೆಕ್ಷನ್ ಎಲ್ಲ ಹೇಗೆ ಮಾಡಿದ್ದಾರೆ? ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್ ಸರ್. ಫ್ಯಾಮಿಲಿ ಸಮೇತ ನೋಡ್ಬೋದಾ? ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕತೆ ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಜನ ಬಂದು ನೋಡ್ಬೇಕು ಸರ್, ಗೊತ್ತಾಗ್ಬೇಕು. ಹೊಸಬರಿಗೆ ಥಿಯೇಟ್ರೇ ಕೊಡಲ್ಲ ಸರ್. ಹೊಸಬರಿಗೆ ಥಿಯೇಟ್ರ್ ಕೊಡ್ಬೇಕು ಸರ್. ಶರತ್ ಕೃಷ್ಣ ಅವ್ರು ಯಾವ್ದು ಕಡಿಮೆ ಇದ್ದಾರೆ ಸರ್? ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ಫೈಟಿಂಗ್, ಲುಕ್ ವೈಸ್ ಥಿಯೇಟ್ರ್ ಕೊಡ್ಬೇಕಲ್ವಾ ಸರ್? ಎಲ್ಲ ಹೀರೋಗಳಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಸರ್? ಕನ್ನಡತನ ಬೆಳಿಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ಅಲ್ವಾ? ಹೀರೋಗೆ ಒಳ್ಳೇದಾಗಬೇಕು, ಡೈರೆಕ್ಟರ್ಗೆ ಒಳ್ಳೇದಾಗಲಿ. ಜೈ ಇನ್ ಜೈ ಕರ್ನಾಟಕ. ಮತ್ತು ಇಂಥ ಸಿನಿಮಾಗಳು ಬರ್ತಾ ಇರಬೇಕು. ಲವ್ ಯು ಆಲ್. ಕಂಟೆಂಟ್ ಸಿನಿಮಾ ಸಿನಿಮಾ ತುಂಬ ಚೆನ್ನಾಗಿದೆ. ಮಾಡಿದ್ದಾರೆ. ಎಡ್ಮಿಷನ್ ಸಿನಿಮಾ 2 ಅವರ್ ಟೈಮ್ ಕೊಟ್ಟು ಸಿನಿಮಾ ನೋಡಿ. ಇಂಡಸ್ಟ್ರಿಗೆ ಹೊಸ ಕ್ಲಾಸ್ ಮಾಸ್ ವೆಲ್ಕಮ್ ಮಾಡಿದ್ದಾರೆ. ಹೊಸ ತಂಡ, ಹೊಸ ಸಿನಿಮಾ, ಹೊಸ ಥರ ಇದೆ. ತುಂಬ ಚೆನ್ನಾಗಿದೆ. ಇಡೀ ತಂಡದ ಪರಿಶ್ರಮ ಕಾಣುತ್ತೆ. ಜೊತೆಗೆ ಹೊಸ ಭರವಸೆ ನಾಯಕ, ಜೊತೆಗೆ ಹೊಸ ಭರವಸೆ ನಿರ್ದೇಶಕ, ನಿರ್ದೇಶಕ ಬರ್ತಾರೆ. ಅವ್ರಿಗೆಲ್ಲ ಬರ್ಮಾಡ್ಕೊಳ್ಳೋಣ. ಒಂದು ಹೊಸ ಪ್ರಯತ್ನ, ಹೊಸ ತಂಡಕ್ಕೆ ನಾವೆಲ್ಲ ಸಿನಿಮಾ ನೋಡಿ ಆಶೀರ್ವದಿಸಬೇಕು. ಆಲ್ ದಿ ಬೆಸ್ಟ್ ಟು ದ ಹೋಲ್.
ಮೂವಿ ನಿರ್ಪಂಚ ಸಿನಿಮಾ ನೋಡಿ ಎಲ್ಲರೂ ಒಂದು ಸೆಕೆಂಡ್ ಎಲ್ಲೂ ಬೋರ್ ಅನ್ಸಲ್ಲ. ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು ಶರತ್ ಕೃಷ್ಣಗೆ ಲೈಫು ಈ ಸಿನಿಮಾ ಇಂದ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಪೋರ್ಟ್ ಮಾಡಬೇಕು. ಕನ್ನಡ ಪಾಪ ಸೂಪರ್ ಹೀರೋ ಬಂದಿದ್ದಾನೆ. ಶುಭವಾಗಿ ಟ್ಯಾಲೆಂಟ್ ಅಂತ ಸಿನಿಮಾ ಮಾಡಿದ್ದಾರೆ. ಆ ಟ್ಯಾಲೆಂಟ್ನ ಎಲ್ಲೂ ಹೋಗ್ದಾಗ ನಾವು ಬಿಡಬೇಕಷ್ಟೇ. ಆ ಟ್ಯಾಲೆಂಟ್ನ ನಾವು ಕಾಪಾಡಬೇಕು ಅಷ್ಟೇ. ಸರ್ ಹೇಳಿ. ಎಲ್ಲರಿಗೂ ಕನೆಕ್ಟ್ ಆಗಿದೆ. ಕಂಪ್ಲೀಟ್ ಸ್ಟೋರಿ ಫಸ್ಟು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯ ನಾನೊಬ್ಬ ಮನುಷ್ಯ ಅಂತ ಗೊತ್ತಾದ ಮೇಲೆ ಸಿನಿಮಾ ಏನೋ ಮಾಡಬೇಕು ಅಂತ ಬರ್ತಾನೆ. ಬಂದ ಮೇಲೆ ಏನು ಕಲಾವಿದರಿಗೆ ಕೈ ಹಿಡಿದು ದೊಡ್ಡ ಮನುಷ್ಯನ ಮಾಡೋ ಅಂಥದ್ದು ಎಲ್ಲ ಇವಾಗ ಏನು ಕರ್ನಾಟಕ ಜನದ ಏನು ಸಿನಿಮಾ ಆಡಿಯನ್ಸ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಆ ಮನುಷ್ಯನ ದೊಡ್ಡ ಮನುಷ್ಯನ ಮಾಡೋಷ್ಟು ಶಕ್ತಿ ಇರೋದು, ಕೆಪಾಸಿಟಿ ಇರೋದು ಅವ್ರಿಗೆ ಮಾತ್ರ. ಬಟ್ ಇನ್ನೊಂದು ಏನಂದರೆ ಕನ್ನಡ ಇಂಡಸ್ಟ್ರಿ ಇರೋದು ರಾಜಕೀಯ ಅಷ್ಟು ಹಾಳಾಗೋದ್ರೆ ಎಷ್ಟೋ ಜನ ಬದುಕ್ತಾರೆ. ಬಿಕಾಸ್ ಏನಂತಂದರೆ ಥಿಯೇಟ್ರ್ಗಳು ಕೊಡಲ್ಲ. ಇಂಗ್ಲೀಷ್ ಸಿನಿಮಾಗಳಿಗೆ ಇವತ್ತು ಎಷ್ಟೋ ಮಲ್ಟಿಪ್ಲೆಕ್ಸ್ಗಳು 6 ವರ್ಷ ಕೊಟ್ಟಿದ್ದಾರೆ. ಸಿನಿಮಾಗೆ ಥಿಯೇಟ್ರ್ಗಳು ಕೊಡ್ತಾರೆ. ಫಸ್ಟ್ ಶೋಗೆ ಜನಗಳು ಬರಬೇಕಾದ್ರೆ ನೋಡಿರೋರು ಹೇಳಿದ ಮೇಲೆ ಆಚೆ ಕಡೆ ಜನಗಳಿಗೆ ಸ್ಪ್ರೆಡ್ ಆಗೋಕ್ಕೆ ಶುರು ಆದ್ಮೇಲೆ ಥಿಯೇಟ್ರ್ಗಳು ಬರುತ್ತೆ. ಆ ಕೊಡೋ ಅಷ್ಟಲ್ಲೇ ಒಂದೊಂದು ಶೋ ಹಾಕಿರ್ತಾರೆ. ಇವಾಗ ಮಧ್ಯಾಹ್ನ 12:30 ಒಂದು ಶೋ ಕೊಟ್ಟಿರ್ತಾರೆ. ಒಂದು ಮಿರಾಜ್ ಸಿನಿಮಾ ಸಾಲ ಇನ್ನೊಂದು ಕಡೆ 12:30 ಎಲ್ಲ ಆಡಿಯನ್ಸ್ ಫ್ರೀ ಮಾಡ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಒಂದು 4 ಶೋ ಕೊಟ್ಟರೆ ಮಾಲ್ಗಳಲ್ಲಿ ಫ್ರೀ ಆದವ್ರು 7:30 ಹೋಗೋರು ಹೋಗ್ಬಿಟ್ಟು ನೋಡ್ತಾರೆ. ನೋಡಿದ್ರೆ ಇನ್ನೂ ಜನ ಸ್ಪ್ರೆಡ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿ, ನಮ್ಮ ಕರ್ನಾಟಕದ ರಾಜಕೀಯ, ಕನ್ನಡ ಇಂಡಸ್ಟ್ರಿ ರಾಜಕೀಯ ಹೆಂಗಾಗ್ಬಿಟ್ಟಿದೆ, ತುಂಬ ವಲಸಾಗೋಗ್ಬಿಟ್ಟಿದೆ. ಸೊ ಹೊಸ ಕಲಾವಿದರುಗಳಿಗೆ ಏನೋ ಮಾಡಬೇಕು ಅಂತ ಒಂದು ಆಸೆ ಬಡವ್ರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಅವಕಾಶ ಕೊಡಿ, ಅದನ್ನೆಲ್ಲ ಹೋಗಿ ಬಿಟ್ಬಿಡೋಣ. ಟ್ಯಾಲೆಂಟ್ ಇರೋದಾದ್ರೆ ಅವಕಾಶ ಕೊಡಿ. ಅಟ್ಲೀಸ್ಟ್ ಒಬ್ಬ ಮನುಷ್ಯ ಸಿನಿಮಾ ಮಾಡಬೇಕು ಅಂದರೆ ಒಂದು 10 ವರ್ಷ ಎಫರ್ಟ್ ಇರುತ್ತೆ. ಡೈರೆಕ್ಷನ್ ಮಾರ್ಕೆಟಿಂಗ್ ಎಲ್ಲ ಮಾಡಬೇಕು ಅಂದರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಓವರ್ ಆಲ್ ಕೂತ್ಕೊಂಡು 2 ಸಿನಿಮಾ ಮಾಡಿರೋಂಥ ಹೀರೋಯಿಂದ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಡಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಒಂದು ಕಂಟೆಂಟ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲದನ್ನು ಫುಲ್ಫಿಲ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ ಇಂಥ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇವತ್ತು ನಮ್ಮ ದೇವರು ದರ್ಶನ್ ಸಿನಿಮಾ ಕಲಾಸಿಪಾಳ್ಯ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಇವಾಗ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಗೊತ್ತು. ನಾನು ಬೆಳಗ್ಗೆ ಸಿಕ್ತಂಡು ಶೋ ನೋಡ್ಕೊಂಡು ಬಂದಿದ್ದೀನಿ. ಇವ್ರನ್ನ ಒಬ್ಬರು ದರ್ಶನ್ ಸರ್ ಫ್ಯಾನ್ ಆಗಿ ಅವ್ರನ್ನ ತುಂಬ ಆರಾಧನೆ ಮಾಡ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ದಯವಿಟ್ಟು ಇವಾಗೇನು ದೊಡ್ಡ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳಿಗೆಲ್ಲ ತಟ್ಟೆ ತುಂಬ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ. ಅಂದರೆ ಕನ್ನಡ ಅಭಿಮಾನಿಗಳು, ಪ್ರೇಕ್ಷಕರು ಅವ್ರು ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಒಂದೊಂದು ಇಂಥ ಹೊಸ ಕಲಾವಿದರಿಗೆ ನಮ್ಮಂಥ ಸಿನಿಮಾ ನಂಬ್ಕೊಂಡ್ಬಂದಿರೋರಿಗೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮಿಂದ ಎಷ್ಟೋ ಜನ ಬದುಕ್ತಾರೆ. ಥ್ಯಾಂಕ್ ಯು ಸೊ ಮಚ್. ಆ ಕಡೆ ಹೋಗಿರೋ ಒಂಚೂರು ನಿಮ್ಮ ತಲೆ ಗೊತ್ತಾಯ್ತು. ಎಲ್ಲ ಒಂದು ಸ್ವಲ್ಪ ಮೇಲೆ ಕಷ್ಟಪಟ್ಟಿರೋದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಪ್ರತಿಫಲ ಆಗ್ತದೆ. ಮೊದಲ ರಿಯಾಕ್ಷನ್ ಟೆಕ್ನಿಕ್ ಬಗ್ಗೆ ಅವ್ರು ಹೇಳ್ದಾಗೆಲ್ಲ ಈಸಿ ಆಗುತ್ತೆ. ಭಯ ಇತ್ತು ಎಲ್ಲ ಒಂದು ಕಡೆ ಹೇಗೆ ತೊಗೊಂತಾರೆ ಹೊಸ ಸಿನಿಮಾಗಳು ಕರೆಕ್ಟಾಗಿ ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ಟೈಮಲ್ಲಿ. ಸೊ ನನ್ನಲ್ಲಿ ಯಾವ ರೀತಿ ತೊಗೊಂತಾರೆ ಅನ್ನೋ ಒಂದು ಕ್ವಶನ್ ಇತ್ತು. ಅದಕ್ಕೆ ಆನ್ಸರ್ ಸಿಕ್ಕಿದೆ. ಇಲ್ಲ ನನಗೆ ಯೋಗ್ಯತೆ ಇದೆ, ಯೋಗ ಬರುತ್ತೆ ಮುಂದಕ್ಕೆ ನಿನಗೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಪ್ರಿಪ್ರೇಷನ್ ಇಂದ ಯಾವ ಕೆಲಸ ಮಾಡಬೇಕು, ಒಂದು ಕೆಲಸ ಕೇಳ್ಕೊಂಡು ಒಂದು ಕಂಪ್ನಿ ಹೋಗ್ತೀವಿ ಅಂತಂದರೆ ನಮ್ಮ ಅರ್ಹತೆ ಇರಬೇಕು. ನಮ್ಮ ಅರ್ಹತೆ, ನಮ್ಮ ಕ್ವಾಲಿಟೀಸ್ನ ನಾವು ಬಂಡವಾಳವಾಗಿ ಇಟ್ಕೊಬೇಕು. ಸೊ ನನ್ನ ಅರ್ಹತೆ, ನನ್ನ ಕ್ವಾಲಿಟೀಸ್ನ ನಾನು ಬಂಡವಾಳವಾಗಿ ಇಟ್ಕೊಂಡು ಬಂದಿದ್ದು. ಸೊ ಇವಾಗ ಅದಕ್ಕೆ ಕರೆಕ್ಟಾದಂಥ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವು ಡೇ 1 ಯಾವಾಗ ಪ್ರಮೋಷನ್ ಶುರು ಆಯಿತು, ಟೀಸರಿಂದ ಹಿಡಿದು
ಬಾಸ್ ಹೇಳ್ತಾ ಇರ್ತಾರೆ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಹೀರೋಗಳನ್ನ ಬೆಳೆಸಬೇಕು ಅಂತ. ಇವತ್ತು ನಿಮ್ಮ ಮುಂದೆ ಅಪ್ಪಣ್ಣ ಕನ್ನಡ ಸಿನಿಮಾ ಬಂದಿದೆ. ಬಾಸ್ ಅಭಿಮಾನಿಗಳೇ ಮಾತ್ರ ಅಲ್ಲ, ಇಂಟೈರ್ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಬಂದಿದೆ.